Record, right? Sure, sir, sure. ಇಲ್ಲಿಗೆ ಚಾರ್ಜಿಂಗು ಎ ಸಿ 3 ಫೇಸ್ ಬೇಕಾ ಇಲ್ಲ? ನಾರ್ಮಲ್ ಸರ್, ನಮ್ಮ ಫೋನ್ ಚಾರ್ಜ್ ಆಗ್ತೀವಲ್ಲ. ಸರಿ ಸರಿ ಸರಿ. ಸರ್, ಇದು ರೋಬೋಟ್ ಮೇನ್ ಪವರ್ ಬಟನ್. ಓಕೆ. ಹೀಗೆ 2 to 3 ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡ್ಕೊಂಡ್ರೆ ಟರ್ನ್ ಆನ್ ಆಗುತ್ತೆ. ಹಾಗೆ ಮತ್ತೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ರೆ ಟರ್ನ್ ಆಫ್ ಆಗುತ್ತೆ. ಓಕೆ. ಈ ಬಟನ್ ನಾವು ಪಾಸ್ ಅಂಡ್ ಪ್ಲೇ ಆಗಿ ಕೂಡ ಯೂಸ್ ಮಾಡ್ಬೋದು. ಸಿಂಗಲ್ ಟ್ಯಾಪ್ ಮಾಡಿದಾಗ ಪ್ಲೇ ಆಗುತ್ತೆ, ಸಿಂಗಲ್ ಟ್ಯಾಪ್ ಮಾಡಿದಾಗ ಪಾಸ್ ಆಗುತ್ತೆ. ಫುಲ್ ಪ್ರೆಸ್ ಮಾಡಿದಾಗ ರೀಸೆಟ್ ಆಗಿಬಿಡುತ್ತೆ ಆ ಪ್ರೋಗ್ರಾಮ್ಗೆ, ಮತ್ತೆ ಪುನಃ ಸ್ಟಾರ್ಟ್ ಮಾಡುತ್ತೆ. ಓಕೆ. ಓಕೆನಾ. ಈ ಬಟನ್ ಬಂದು ರೀಚಾರ್ಜ್ ಅಂತ ಸೇಮ್ ಹೋಮ್ ಶೇಪ್ ಅಲ್ಲಿ ಇದೆ. ಸೊ ಅದ್ರದ್ದು ಡಾಕ್ ಸ್ಟೇಷನ್ ನಾವೆಲ್ಲರೂ ಸ್ಟೇಷನ್ ಎಲ್ಲರೂ ಡಾಕ್ ಮಾಡಿದ್ರೆ ಅಲ್ಲಿ ವಾಪಸ್ ಬಂದು ಕೂತ್ಬಿಡುತ್ತೆ. ಸೊ ಇಫ್ ಪ್ರೆಸ್ ದರ್ ಇಟ್ ಗೋಸ್ ಟು ದ ಡಾಕ್ ಸ್ಟೇಷನ್. ಯೂಶಲಿ ಹೋಲ್ ಹೌಸ್ ಕ್ಲೀನ್ ಆದ್ಮೇಲೆ ಆಟೋಮೆಟಿಕ್ಲಿ ಅದೇ ಹೋಗುತ್ತೆ. ಇನ್ನು ಮಿಡಲ್ ನಮಗೆ ಬೇಡ ಏನಾದ್ರು ಅನ್ನಿಸ್ದಾಗ ಇದನ್ನ ಬಟನ್ ಪ್ರೆಸ್ ಮಾಡಿ ಅದೇ ವಾಪಸ್ ಹೋಗುತ್ತೆ. ಸರಿ. ಓಕೆನಾ. ಈ ಬಟನ್ ಬಂದು ಸ್ಪಾಟ್ ಕ್ಲೀನಿಂಗ್ ಅಂತ. ನಮ್ಗೆ ಯಾವ್ದಾದ್ರು ಒಂದು ಚಿಕ್ಕ ಸ್ಪಾಟ್ ಕ್ಲೀನ್ ಆಗ್ಬೇಕಂದ್ರೆ ರೋಬೋಟ್ ನ ಮ್ಯಾನ್ಯುಯಲಿ ತಗೊಂಡ್ಬಂದು ಅಲ್ಲಿ ಪ್ಲೇಸ್ ಮಾಡಿಬಿಟ್ಟು ಈ ಬಟನ್ ಪ್ರೆಸ್ ಮಾಡಿ ಅಲ್ಲೊಂದು ಚಿಕ್ಕ ಬಾಕ್ಸ್ ಮಾತ್ರ ಕ್ಲೀನ್ ಮಾಡುತ್ತೆ. ಓಕೆ. ಇದೆಲ್ಲ ಮ್ಯಾನ್ಯುಯಲ್ ಬಟನ್ಸ್. ಪವರ್ ಇಲ್ದಿದಾಗ ವೈಫೈ ಇಲ್ದಿದಾಗ ನಾವು ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಎವ್ರಿಥಿಂಗ್ ಇಸ್ ಡನ್ ಥ್ರೂ ದ ಫೋನ್. ಓಕೆನಾ. ಓಕೆ. ನಮಗೆ ಚಾರ್ಜಿಂಗ್ ಪೋರ್ಟ್ಸ್ ಬಂದು ಹಿಂದೆ ಬರುತ್ತೆ. ಸರಿ. ಸೊ ಈ ಸಿಲ್ವರ್ ಪಾಯಿಂಟ್ ಚಾರ್ಜಿಂಗ್ ಪೋರ್ಟ್ ರೋಬೋಟ್ ಅಲ್ಲಿ ಇಲ್ಲಿ ಹೋಗಿ ಚಾರ್ಜ್ ಇಲ್ ಗೋ ಅಂಡ್ ಸೆಟ್ ದರ್. ಓಕೆ. ಸೊ ಹಿಂದೆ ಭಾಗಕ್ಕೆ ಬಂದ್ರೆ ನಮಗೆ ನೀವು ನೋಡ್ತಿರಂಗೆ 1, 2, 3 and 4 ಈ ರೆಕ್ಟ್ಯಾಂಗುಲರ್ ಶೇಪ್ಡ್ ಸೆನ್ಸರ್ಸ್ ಏನಂದ್ರೆ ಆಂಟಿ ಡ್ರಾಪ್ ಸೆನ್ಸರ್ಸ್ ಅಂತ. ಸೊ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಯಾವಾಗ ಯೂಸ್ ಮಾಡ್ಬೇಕಾದ್ರೆ ಸ್ಟೇರ್ ಕೇಸ್ನ ಸೆನ್ಸ್ ಮಾಡ್ಬಿಟ್ಟು ಹಿಂದೆ ಬರುತ್ತೆ, ಬೀಳಲ್ಲ ಆ ಪರ್ಪಸ್. ಓಕೆನಾ. ಇಲ್ಲಿ ಮತ್ತೆ ಇಲ್ಲಿ ಒಳಗಡೆ ಒಂದು ಸೆನ್ಸರ್ ಇದೆ, ವೈಟ್ ಕಲರ್ ಕಾರ್ಪೆಟ್ ಸೆನ್ಸರ್ ಅಂತ ಹೇಳ್ತೀವಿ. ಸೊ ಮನೆಯಲ್ಲಿ ಕಾರ್ಪೆಟ್ಸ್ ಇಲ್ಲ ಮ್ಯಾಟ್ಸ್ ಏನಾದ್ರು ಇದ್ದಾಗ ಆಟೋಮೆಟಿಕ್ಲಿ ಸೆನ್ಸ್ ಮಾಡಿ ಸಕ್ಷನ್ ಪವರ್ನ ಅದೇ ಇನ್ಕ್ರೀಸ್ ಮಾಡ್ಕೊಳ್ಳುತ್ತೆ. ಅಂಡ್ ಇಟ್ ಡಸಂಟ್ ಮಾಪ್ ದಟ್. ಮಾಪಿಂಗ್ ಮಾಡ್ಯೂಲ್ ಅಟ್ಯಾಚ್ ಮಾಡಿದ್ರೆ ಇಟ್ ವಿಲ್ ಅವಾಯ್ಡ್ ಮಾಡುತ್ತೆ ಕ್ಲೈಮ್. ಇಫ್ ಯು ಅಟ್ಯಾಚ್ ದ ಇಫ್ ಡೋಂಟ್ ಅಟ್ಯಾಚ್ ದ ಮಾಪಿಂಗ್ ಮಾಡ್ಯೂಲ್ ಕ್ಲೈಮ್ ದಟ್ ಅಂಡ್ ಕ್ಲೀನ್ ದಟ್ ಆಲ್ಸೋ. ಓಕೆ. ವ್ಯಾಕ್ಯೂಮ್ ಮೋಡಲ್ಲಿ. ಸೊ ಮಾಪಿಂಗ್ ಮಾಡ್ಯೂಲ್ ಹಾಕಿದಾಗ ಅದನ್ನ ಅವಾಯ್ಡ್ ಮಾಡಿದ್ರೆ ಅದ್ರ ಮೇಲೆ ಹೋಗೋದು. ಸೊ ದಟ್ ಅದು ವೇಟ್ ಆಗುತ್ತೆ. ಸರಿ, ಆಯ್ತು. ಓಕೆನಾ. ಇದನ್ನ ಗೈಡಿಂಗ್ ವೀಲ್ ಅಂತ ಹೇಳ್ತೀವಿ. ಇವೆರಡು ಸೈಡ್ ವೀಲ್ಸ್. ಇದು ಸೈಡ್ ಬ್ರಷ್ ಇಲ್ಲಿಂದ ನಮಗೆ ಸ್ವೀಪಿಂಗ್ ಆಗುತ್ತೆ, ಇದು ಮೇನ್ ಬ್ರಷ್ ಇಲ್ಲಿಂದ ಸಕ್ಷನ್ ಆಗುತ್ತೆ. ಸರಿ. ಓಕೆನಾ. ಇದನ್ನ ಜಸ್ಟ್ ಹೀಗೆ 2 ಬ್ರಿಸಲ್ಸ್ ಇಟ್ಕೊಂಡು ಪುಲ್ ಮಾಡಿದ್ರೆ ಬರುತ್ತೆ. ಇದನ್ನ ಹೇಗೆ ಅಂದ್ರೆ ಹೀಗೆ ತೆಗಿಬಹುದು. ಸರಿ. ಹಾಕೋದು ಅಷ್ಟೇ. ಅಲ್ಲಿ 2 ಇದು ಲಾಸ್ ಆಗುತ್ತೆ ನೋಡಿ. ಸರಿ. ಓಕೆನಾ. ಓಕೆ. ಸೊ ಸಕ್ಷನ್ ಆಗೋ ಎಲ್ಲ ಡಸ್ಟ್ ಎಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಅಂದ್ರೆ, ಸೊ ಈ ಪ್ಯಾನ್ ನ ತೆಗಿಬೇಕು. ಇಲ್ಲೊಂದು ಟ್ಯಾಂಕ್ ಬರುತ್ತೆ, ಇದನ್ನ ಡಸ್ಟ್ ಟ್ಯಾಂಕ್ ಅಂತ ಹೇಳ್ತೀವಿ. ಇದನ್ನ ಹೇಗೂ ನಾವು ತೆಗಿಯಕ್ಕಾಗಲ್ಲ, ಇದನ್ನ ಇಟ್ಕೊಂಡೆ ಹೀಗೆ ತೆಗಿಬೇಕು, ಹೀಗೆ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಓಕೆನಾ. ಸೊ ಇದನ್ನ ಡಸ್ಟ್ ಟ್ಯಾಂಕ್ ಅಂತ ಹೇಳ್ತೀವಿ.
ಇಲ್ಲಿ ನಮಗೆ ಡಸ್ಟ್ ಅಕ್ಯುಮುಲೇಟ್ ಆಗುತ್ತೆ. ಇನ್ನೊಂದು ಹಿಂಜ್ ಯೂಸ್ ಮಾಡ್ಕೊಂಡು ಹೀಗೆ ಓಪನ್ ಮಾಡಿ ಡಸ್ಟ್ಬಿನ್ ಹೊರಗೆ ಹಾಕಿ. ಓಕೆ. ಮತ್ತು ಇದಕ್ಕೆ ಒಂದು ಏರ್ ಫಿಲ್ಟರ್ ಕೂಡ ಕೊಟ್ಟಿರ್ತಾರೆ. ಸೊ ಇವೆರಡು ಫಿಲ್ಟರ್ಸ್. ಸೊ ಇದು ಕೂಡ ನಮಗೆ ಧೂಳು ಆಗ್ತಾ ಇರುತ್ತೆ. ವೀಕ್ಲಿ ಒನ್ಸ್ ಆರ್ 2 weeks ಒನ್ಸ್ ಯಾವಾಗ ಫ್ರೀ ಇದ್ದಾಗ ಜಸ್ಟ್ ತೆಗೆದುಬಿಟ್ಟು ನೆಲಕ್ಕೆ ಟ್ಯಾಪ್ ಮಾಡಬೇಕು ಎರಡನ್ನು. ಇಲ್ಲಾಂದ್ರೆ ಒಂದು ಟೂತ್ ಬ್ರಷ್ ತೊಗೊಂಡು ಡ್ರೈ ಕ್ಲೀನ್ ಮಾಡಬೇಕು. ಸರಿ, ಓಕೆನಾ? ಸೊ ಇಷ್ಟು ವ್ಯಾಕ್ಯೂಮ್, ಜಸ್ಟ್ ವ್ಯಾಕ್ಯೂಮ್ ಬೇಕಾದಾಗ ಇಷ್ಟು ಯೂಸ್ ಮಾಡ್ತೀವಿ. ನಮಗೆ ವ್ಯಾಕ್ಯೂಮ್ ಜೊತೆಗೆ ಮಾಪಿಂಗು ಬೇಕು ಅಂದಾಗ ಹಿಂದೆಗಡೆ ಇದು ಜಸ್ಟ್ ಪುಲ್ ಆ್ಯಂಡ್ ಪ್ರೆಸ್ ಆ್ಯಂಡ್ ಪುಲ್. ಓಕೆ, ಏನು ಪುಲ್ ಮಾಡೋದು? ಇಟ್ಸ್ ಲೈಕ್ ಹೀಗಿರುತ್ತೆ. ಬ್ಲೂ ಬಟನ್ ಪ್ರೆಸ್ ಮಾಡಬೇಕು. ಸರಿ, ಗೊತ್ತಾಯ್ತು. ಸೊ ಈ ಮಾಡ್ಯೂಲ್ ಬಂದು ವ್ಯಾಕ್ಯೂಮ್ ಮಾಡ್ಯೂಲ್ ಅಂತ. ನಮಗೆ ಜಸ್ಟ್ ವ್ಯಾಕ್ಯೂಮ್ ಬೇಕಾದಾಗ ಇದನ್ನ ಆ್ಯಡ್ ಮಾಡ್ತೀವಿ. ನಮಗೆ ವ್ಯಾಕ್ಯೂಮ್ ಜೊತೆಗೆ ಮಾಪಿಂಗ್ ಬೇಕು ಅಂದಾಗ ಇದನ್ನ ಆ್ಯಡ್ ಮಾಡ್ತೀವಿ. ಇದು ಮಾಪಿಂಗ್ ಮಾಡ್ಯೂಲ್. ಇದು ವಾಟರ್ ಟ್ಯಾಂಕ್. ಇಲ್ಲಿಂದ ನಾವು ನೀರು ಹಾಕ್ತೀವಿ. ಯಾವ ನೀರು ಹಾಕಬೇಕು ಅಂದರೆ ಆರೋ ಡ್ರಿಂಕಿಂಗ್ ವಾಟರ್. ನಾವು ಕುಡಿಯೋಕೆ ಏನು ಯೂಸ್ ಮಾಡ್ತೀವಿ ಅದೇ ನೀರು ಹಾಕಬೇಕು. ಫಿಲ್ಟರ್ ವಾಟರ್ ನಡೀತಲ್ಲ? ಹಾಂ, ಓಕೆ. ಸೊ ಕನ್ಸ್ಯೂಮಬಲ್ ಆಗಿದ್ರೆ ಅದನ್ನ ಹಾಕ್ತೀವಿ. ಸರಿ. ಟ್ಯಾಪ್ ವಾಟರ್ ಬೇಡ, ಮತ್ತು ಯಾವ್ದಾದ್ರು ಡೆಟಾಲ್ ಲೈಸೋಲ್ ಸೊಲ್ಯೂಷನ್ ಹಾಕಂಗಿಲ್ಲ. ಸರಿ, ಓಕೆನಾ? ಜಸ್ಟ್ ಕ್ಲೀನ್ ಸಿಂಪಲ್ ವಾಟರ್. ಸರಿ. ಫುಲ್ ಫಿಲ್ ಮಾಡಿಬಿಟ್ಟು ಇದರಿಂದ ಮಾಪ್ ಮಾಡುತ್ತೆ. ವೈಬ್ರೇಟಿಂಗ್ ಮಾಡ್ಯೂಲ್ ಇದೆ, ಸೊ ದಟ್ ಹೀಗೆ ವೈಬ್ರೇಟ್ ಆಗುತ್ತೆ. ಕ್ಲಾತ್ ನಮಗೆ ಹೀಗೆ ವೆಲ್ಕ್ರೋಲ್ ಅಟ್ಯಾಚ್ ಆಗಿರುತ್ತೆ. ಈಗ ತೆಗೆದ್ಬಿಟ್ಟು ನಾವು ಅದನ್ನ ವಾಶ್ ಮಾಡ್ಬೋದು ಆಫ್ಟರ್ ಎವ್ರಿ ಮಾಪಿಂಗ್ ಸೆಷನ್. ಓಕೆ, ಓಕೆ. ಇದನ್ನು ಹಾಕಿದಷ್ಟು ಆಟೋಮೆಟಿಕ್ಲಿ ಮಾಪಿಂಗ್ ಆ್ಯಂಡ್ ವ್ಯಾಕ್ಯೂಮ್ ಮೋಡ್ಗೆ ಸ್ವಿಚ್ ಆಗುತ್ತೆ. ಆಟೋಮೆಟಿಕ್ಲಿ ಸ್ವಿಚ್ ಆಗುತ್ತೆ. ಗೊತ್ತಾಯ್ತು. ಇದನ್ನು ತೆಗೆದ್ರೆ ಜಸ್ಟ್ ವ್ಯಾಕ್ಯೂಮ್ ಮಾಡುತ್ತೆ. ಸರಿ ಸರ್, ನಿಮ್ಮ ಮೊಬೈಲಲ್ಲಿ ಎಕೋವ್ಯಾಕ್ಸ್ ಹೋಮ್ ಅಂತ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ. ನಾನು ನಿಮಗೆ ಕನೆಕ್ಟ್ ಮಾಡಿಬಿಟ್ಟು ಅದ್ರ ಹೇಗೆ ಯೂಸ್ ಮಾಡೋದು ಹೇಳಿ ಈಗಲೇ ಮಾಡ್ತೇನೆ.